ಕೇಂದ್ರ ಸಚಿವೆ ನಿರ್ಮಲಾ ಎಚ್ಚರಿಕೆಯ ಹಿಂದಿನ ಸೀಕ್ರೆಟ್ ಏನು? ರಾಜ್ಯ ಸರ್ಕಾರ ಹಣ ಇಲ್ಲದೆ ಹೋದ್ರು ಗ್ಯಾರಂಟಿ ಯೋಜನೆಯನ್ನ ಕೊಡ್ತಾ ಇದೆಯಾ? ಇನ್ನು ಗ್ಯಾರಂಟಿಗೆ ಕತ್ರಿ ಹಾಕೋದಕ್ಕೆ ಡಿಕೆ ಸರ್ಕಾರ ಕುಂಟು ನೆಪವನ್ನ ಹುಡುಕ್ತಾ ಇದೆಯಾ? ಮೋದಿ ಮತ್ತು ಅಮಿತ್ ಶಾ ಜೋಡಿಗೆ ಆ ಪರಿ ಸಿಟ್ಟು ಬರೋದಕ್ಕೆ ನಿಗೂಢ ಕಾರಣ ಆದ್ರೂ ಏನು? ಗ್ಯಾರಂಟಿ ಕಥೆ ಮುಗ್ದೇ ಹೋಯ್ತಾ? ಗೃಹಲಕ್ಷ್ಮಿ, ಫ್ರೀ ಬಸ್ ಎಲ್ಲವೂ ಬಂದ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಗ್ಯಾರಂಟಿ ಯೋಜನೆಗಳಿಗೆ ಸಂಕಷ್ಟ ಕಾದಿದೆಯಾ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡೋದಕ್ಕೆ ನೆಪಗಳನ್ನ ಹುಡುಕ್ತಾ ಇದ್ದಾರಾ? ಜೇಬು ಖಾಲಿಯಾಗುವಷ್ಟು ಟ್ಯಾಕ್ಸ್ ಕಟ್ಟುವಂತಹ ನಮ್ಗೆ ಅನುದಾನದ ಕೊರತೆ ಏನಾದ್ರೂ ಕಾಡ್ತಾ ಇರೋದಾದ್ರೂ ಯಾಕೆ? ನರೇಂದ್ರ ಮೋದಿ, ಅಮಿತ್ ಶಾ, ನಿರ್ಮಲಾ ಸೀತಾರಾಮನ್ ಅವರಿಗೆ ಕರ್ನಾಟಕದ ಮೇಲೆ ಇಷ್ಟೊಂದು ತಾತ್ಸಾರವಾದ್ರೂ ಯಾಕೆ? ಹಾಗಾದ್ರೆ ಇನ್ನು ಮುಂದೆ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಹಣ ಬರೋದೇ ಇಲ್ವಾ? ಮಹಿಳೆಯರಿಗೆ ಫ್ರೀ ಬಸ್ ಕೂಡ ಇನ್ಮೇಲೆ ಬಂದಾಗ್ತಾವ? ಈ ಎಲ್ಲದರ ಬಗ್ಗೆ ಎಲ್ಲಿಯೂ ಸಿಗದಂತಹ ವಿಶ್ಲೇಷಣಾತ್ಮಕ ರಿಪೋರ್ಟ್. ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ನಿಶ್ಚಿತಾ. ರಾಜಕೀಯ ಲಾಭಕ್ಕಾಗಿ ಚುನಾವಣಾ ಸಂದರ್ಭದಲ್ಲಿ ಘೋಷಣೆ ಮಾಡುವಂತಹ ಜನಪ್ರಿಯ ಗ್ಯಾರಂಟಿ ಯೋಜನೆಗಳು ಆಕರ್ಷಕವಾಗಿ ಕಾಣಿಸುತ್ತೆ. ಆದರೆ ಅವುಗಳನ್ನ ಜಾರಿಗೊಳಿಸುವಂತಹ ಸಂದರ್ಭದಲ್ಲಿ ಎದುರಾಗುವಂತಹ ಕೆಲ ಆರ್ಥಿಕ ಶಿಸ್ತಿನ ಸವಾಲುಗಳು ರಾಜ್ಯದ ಆರ್ಥಿಕ ಅಡಿಪಾಯವನ್ನೇ ಅಲುಗಾಡಿಸಬಹುದು. ಇತ್ತೀಚೆಗಷ್ಟೇ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ನೀಡಿದಂತಹ ಹೇಳಿಕೆಗಳು ಈ ಆತಂಕಕ್ಕೆ ಮತ್ತಷ್ಟು ಪುಷ್ಟಿಯನ್ನ ನೀಡುವಂತಿದೆ. ಮೂಲಸೌಕರ್ಯ, ಪ್ರಗತಿ ಪೂರಕ ಹಾಗೆ ಅಭಿವೃದ್ಧಿ ಕಾಮಗಾರಿಗಳಿಗೂ ಹಾಗೆ ಅನುಭೋಗಿ ವೆಚ್ಚದ ಗ್ಯಾರಂಟಿ ಯೋಜನೆಗಳಿಗೂ ಇದರ ನಡುವಿನ ಅಂತರವನ್ನ ವಿಶ್ಲೇಷಣೆ ಮಾಡುವಂತಹ ಸಂದರ್ಭ ಬಂದೊದಗಿದೆ ಅಂತ ನನ್ಗನ್ನಿಸ್ತಾ ಇದೆ. ಹಾಗಾಗಿನೇ ಇವತ್ತಿನ ವಾಂಟೇಜ್ ವಿತ್ ನಿಶ್ಚಿತಾ ಶೋನಲ್ಲಿ ಈ ಸಬ್ಜೆಕ್ಟ್ ಅನ್ನ ನಾವು ತೆಗೆದುಕೊಂಡಿದ್ದೀವಿ. ರಾಜ್ಯದ ಸದ್ಯದ ಆರ್ಥಿಕ ಶಿಸ್ತು ಹಾಗೆ ಗ್ಯಾರಂಟಿ ಯೋಜನೆಗಳ ಭವಿಷ್ಯದ ಕುರಿತು ನಿರ್ಮಲಾ ಸೀತಾರಾಮನ್ ಅವರು ನೀಡಿದಂತಹ ಎಚ್ಚರಿಕೆಗಳನ್ನ ರಾಜಕೀಯ ಹಾಗೆ ಆರ್ಥಿಕ ದೃಷ್ಟಿಕೋನದಿಂದ ನೋಡ್ತಾ ಹೋಗೋಣ. ಅದಲ್ಲದೆ ಕೇಂದ್ರ ಸರ್ಕಾರ ರಾಜ್ಯದ ಬಗ್ಗೆ ತೋರ್ತಾ ಇರುವಂತಹ ಅಸಡ್ಡೆ ಹಾಗೆ ನಿರ್ಲಕ್ಷ್ಯತನದ ಬಗ್ಗೆಯೂ ಸಹ ಗಮನವನ್ನ ಕೊಡ್ತಾ ಹೋಗೋಣ. ಒಂದು ಜವಾಬ್ದಾರಿಯುತ ಸರ್ಕಾರವು ಯಾವುದೇ ಬೃಹತ್ ಯೋಜನೆಯನ್ನ ಜಾರಿಗೊಳಿಸೋದಕ್ಕೂ ಮುಂಚಿತವಾಗಿ ತನ್ನ ಬೊಕ್ಕಸದ ಬ್ಯಾಲೆನ್ಸ್ ಹಾಗೆ ಸಂಪನ್ಮೂಲ ಕ್ರೋಢೀಕರಣ ಅಂದ್ರೆ ರಿಸೋರ್ಸ್ ಅಂಡ್ ಮೊಬಿಲೈಸೇಷನ್ ಬಗ್ಗೆ ಸ್ಪಷ್ಟವಾಗಿ ಪ್ಲಾನ್ ಅನ್ನ ಹೊಂದಿರಬೇಕು. ಈ ನಿಟ್ಟಿನಲ್ಲಿ ನಿರ್ಮಲಾ ಸೀತಾರಾಮನ್ ರಾಜ್ಯ ಸರ್ಕಾರಕ್ಕೆ ಪಾರದರ್ಶಕತೆಯ ಪಾಠವನ್ನ ಮಾಡಿದ್ದಾರೆ. ಯೋಜನೆಗಳಿಗೆ ಅಗತ್ಯ ಇರುವಂತಹ ಫಂಡ್ ಬಗ್ಗೆ ಮೊದಲು ಬಜೆಟ್ನಲ್ಲಿ ಸರಿಯಾದ ಯೋಜನೆ ಪ್ಲಾನಿಂಗ್ ಅನ್ನುವಂತಹದ್ದು ಇರಬೇಕು. ಹಾಗೆ ಅದನ್ನ ಸದನದಲ್ಲಿ ಚರ್ಚೆ ಮಾಡಬೇಕು ಅಂತ ಅವ್ರು ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರ ಮಾತುಗಳು ಗಂಭೀರತೆಯಿಂದ ಕೂಡಿದೆ. ಇನ್ನು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ಹೊಂದಿಸೋದಕ್ಕೆ ಸಾಧ್ಯ ಆಗದೆ ಹೋದ್ರೆ ಗ್ಯಾರಂಟಿಗಳನ್ನ ನೀಡೋದಾದ್ರೂ ಯಾಕೆ ಹಾಗಿದ್ರೆ? ಜೊತೆಗೆ ಗ್ಯಾರಂಟಿ ನೀಡಿದ ಬಳಿಕ
ಆಮೇಲೆ ಹಣ ಇಲ್ಲದೆ ಕೇಂದ್ರ ಸರ್ಕಾರವನ್ನ ದೂರೋದ್ಯಾಕೆ ಅಂತ ಹೇಳಿ ನಿರ್ಮಲಾ ಕೈ ತೊಳೆದುಕೊಂಡಿದ್ದಾರೆ. ಆದರೆ ಕೇಂದ್ರ ಸರ್ಕಾರದ ಜವಾಬ್ದಾರಿಯ ಬಗ್ಗೆ ಜಾಣ ಮೌನವನ್ನ ವಹಿಸಿದ್ದಾರೆ ನಿರ್ಮಲಾ ಸೀತಾರಾಮನ್. ಇಲ್ಲಿ ನಾನು ಗಮನಿಸಿರೋ ವಿಚಾರ ಏನಪ್ಪಾ ಅಂತ ಅಂದ್ರೆ, ಬಂಡವಾಳ ವೆಚ್ಚ ಅಂದ್ರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಹಾಗೆ ಕಂದಾಯದ ವೆಚ್ಚ ಅಂದ್ರೆ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಡುವಿನ ಸಮತೋಲನವೇ ಸುಸ್ಥಿರ ಆರ್ಥಿಕತೆಯ ಮಂತ್ರ. ಕೇಂದ್ರ ಸರ್ಕಾರದ ಪ್ರಕಾರ ಬೇಕಾಬಿಟ್ಟಿಯಾಗಿ ಜಾರಿ ಮಾಡುವಂತಹ ಗ್ಯಾರಂಟಿಗಳು ಕೇವಲ ಅದು ತಾತ್ಕಾಲಿಕ ಅನುಭೋಗಕ್ಕೆ ಸೀಮಿತವಾಗುತ್ತೆ. ಕೇವಲ ಗ್ಯಾರಂಟಿಗಳಿಗೆ ಆದ್ಯತೆ ನೀಡೋದ್ರಿಂದ ರಾಜ್ಯದಲ್ಲಿನ ಮೂಲ ಸೌಕರ್ಯ, ಅಭಿವೃದ್ಧಿ ಹಾಗೆ ಇತರ ಜನಪರ ಕಾರ್ಯಗಳಿಗೆ ಹಣಕಾಸಿನ ಕೊರತೆ ಎದುರಾಗುತ್ತೆ ಅನ್ನುವಂತಹದ್ದು ಜವಾಬ್ದಾರಿಯಿಂದ ನುಡಿಸಿಕೊಳ್ಳುವಂತಹ ಬುದ್ಧಿವಂತಿಕೆಯ ಪ್ರದರ್ಶನ ಅಷ್ಟೇ. ಇನ್ನು ಇಕೋಶಿಯ ಕೊರತೆ, ಫೈನಾನ್ಷಿಯಲ್ ಡಿಫೆಕ್ಟ್, ಈ ವಿಚಾರವೂ ಕೂಡ ದೀರ್ಘಕಾಲದಲ್ಲಿ ರಾಜ್ಯದ ಅಭಿವೃದ್ಧಿಯ ದರವನ್ನ ಕುಂಠಿತಗೊಳಿಸುತ್ತಾ ಮುಂದಿನ ಪೀಳಿಗೆಯ ಮೇಲೆ ಸಾಲದ ಹೊರೆಯನ್ನ ಹೊರಿಸುತ್ತಾ ಗೊತ್ತಿಲ್ಲ. ಆದರೆ ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ಹೀಗೆ ಎಕ್ಸೆಟ್ರಾ ಈ ಎಲ್ಲ ಕ್ರಮಗಳಿಂದಲೂ ಕೂಡ ಪಾಸಿಟಿವ್ ರಿಸಲ್ಟ್ ಅನ್ನುವಂಥದ್ದು ಸಿಕ್ಕೇ ಇಲ್ಲ ಅಲ್ವಾ? ಇನ್ನು ಅಧಿಕಾರದ ಹಪಾಹಪಿಗೆ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದಂತಹ ಸರ್ಕಾರಕ್ಕೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅನ್ನುವಂಥದ್ದು ಬಿಜೆಪಿಯ ವಾದ. ಗೃಹಲಕ್ಷ್ಮಿ ಯೋಜನೆಯನ್ನ ಚುನಾವಣಾ ಲಕ್ಷ್ಮಿ ಅಂತ ಹೇಳಿ ಬಿಜೆಪಿಯವರು ಬಣ್ಣಿಸಿದ್ದಾರೆ. ಈಗ ಫಲಾನುಭವಿಗಳ ಸಂಖ್ಯೆಯನ್ನ ಇಳಿಸೋದಕ್ಕೋಸ್ಕರ ಸರ್ಕಾರ ಮುಂದಾಗಿರುವುದು ಕೂಡ ಕಟ್ಟುವಾದ ಟೀಕೆಗೆ ಇದು ಗುರಿಯಾಗಿದೆ. ಅರ್ಹರಿಗೆ ಮಾತ್ರ ಗ್ಯಾರಂಟಿ ಅನ್ನುವಂತಹ ಮಾನದಂಡವನ್ನ ಯೋಜನೆಯ ಆರಂಭಿಕ ಹಂತದಲ್ಲೇ ಅನ್ವಯಿಸಿರೋದು ಸರ್ಕಾರದ ಆರ್ಥಿಕ ದೂರದೃಷ್ಟಿಯ ವೈಫಲ್ಯವನ್ನ ಎತ್ತಿ ತೋರಿಸುತ್ತೆ. ಇನ್ನು ಪರಿಷ್ಕರಣೆಯ ಹೆಸರಿನಲ್ಲಿ ಅರ್ಹರಿಗೆ ಕತ್ರಿಯನ್ನ ಹಾಕುವುದು ಕೇವಲ ರಾಜಕೀಯ ವಿರೋಧಾಭಾಸ ಮಾತ್ರವಲ್ಲ, ಆರ್ಥಿಕ ಅನಿಶ್ಚಿತತೆಯ ಲಕ್ಷಣವೂ ಕೂಡ ಹೌದು ಅನ್ನುವಂತಹದನ್ನ ಸರ್ಕಾರ ಅರ್ಥ ಮಾಡಿಕೊಳ್ಳೇಬೇಕು ಅನ್ನುವಂತಹ ಒತ್ತಾಯ ನಂದು. ಮತ್ತೊಂದು ಕಡೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಎತ್ತಿರುವಂತಹ ಪ್ರಶ್ನೆ ಏನಿದೆ, ಅದು ರಾಜ್ಯ ಸರ್ಕಾರದ ಆರ್ಥಿಕ ಬಿಕ್ಕಟ್ಟನ್ನ ಮತ್ತಷ್ಟು ಅನಾವರಣಗೊಳಿಸಿದೆ. ಕಳೆದ 2 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗದೇ ಇರೋದು ರಾಜ್ಯದ ಬೊಕ್ಕಸದಲ್ಲಿ ಉಂಟಾಗಿರುವಂತಹ ತೀವ್ರ ಹಣಕಾಸಿನ ಕೊರತೆಯನ್ನ ಅಂದ್ರೆ ಲಿಕ್ವಿಡಿಟಿ ಕ್ರಂಚ್ ಅಥವಾ ನಗದು ಹರಿವಿನ ಸಮಸ್ಯೆಯನ್ನ ಸೂಚಿಸುತ್ತೆ. ಸುಮಾರು 5,000 ಕೋಟಿ ಮೊತ್ತದ ಬಾಕಿ ಉಳಿದಿದ್ರೂ ಕೂಡ ಸರ್ಕಾರವು ಮೌನಕ್ಕೆ ಶರಣಾಗಿರೋದು ಆರ್ಥಿಕ ನಿರ್ವಹಣೆಯಲ್ಲಿನ ವಿಚಲಿತತೆಯನ್ನ ತೋರಿಸುತ್ತೆ. ಗ್ಯಾರಂಟಿ ಯೋಜನೆಗಳಿಗಾಗಿ ಮರು ಅರ್ಜಿಯನ್ನ ಸ್ವೀಕರಿಸಿದಂತಹ ಪ್ರಕ್ರಿಯೆಗಳು ಕೂಡ ಸ್ವಾಗತಾರ್ಹವಾದರೂ ಅದು ಟೈಮ್ ಪಾಸ್ ಮಾಡುವಂತಹ ನೆಪ ಅಥವಾ ರಾಜಕೀಯ ಬಿಕ್ಕಟ್ಟನ್ನ ಮರೆಮಾಚುವಂತಹ ತಂತ್ರ ಆಗಬಾರದು ಅನ್ನುವಂತಹದ್ದು ವಾಂಟೇಜ್ ವಿತ್ ನಿಶ್ಚಿತ ಕಾರ್ಯಕ್ರಮದ ಪ್ರಮುಖ ಕಳಕಳಿ ಆಗಿದೆ. ಗ್ಯಾರಂಟಿ ಯೋಜನೆಗಳು ಕೇವಲ ರಾಜಕೀಯ ಅಸ್ತ್ರವಾಗದೆ ಆರ್ಥಿಕವಾಗಿ ಸುಸ್ಥಿರವಾಗಿರಬೇಕಾದ್ರೆ ಅಲ್ಲಿ ಶಿಸ್ತುಬದ್ಧವಾದ ಕೋಶೀಯ ನಿರ್ವಹಣೆ ಅತ್ಯಗತ್ಯವಾಗಿರುತ್ತೆ. ಸಚಿವರು ಮತ್ತು ರಾಜಕೀಯ ನಾಯಕರು ವ್ಯಕ್ತಪಡಿಸಿರುವಂತಹ ಕಾಳಜಿಗಳು ರಾಜ್ಯದ ಆರ್ಥಿಕ ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ನಿರ್ಣಾಯಕವಾಗಿದೆ. ನೈಜ ಅಭಿವೃದ್ಧಿಯ ದಾರಿಯಲ್ಲಿ ಬಂಡವಾಳದ ವೆಚ್ಚಕ್ಕೆ ಹಿನ್ನಡೆಯಾದಂತಹ ಸಂದರ್ಭದಲ್ಲಿ ಅಥವಾ ಹಣಕಾಸಿನ ಕೊರತೆಯಿಂದ ಯೋಜನೆಗಳು ಸ್ಥಗಿತಗೊಂಡಾಗ ಅದರ ಅಂತಿಮ ಪೆಟ್ಟು ಬೀಳುವುದು ಸಾಮಾನ್ಯ ಜನರಿಗೆ ಅನ್ನುವಂತಹದನ್ನ
ಮರಿಲೇಬಾರದು. ಜನಪ್ರಿಯ ಯೋಜನೆಗಳು ರಾಜ್ಯದ ಅಭಿವೃದ್ಧಿಯ ವೆಚ್ಚದಲ್ಲಿ ಜಾರಿಯಾಗಬೇಕಾ ಅಥವಾ ಆರ್ಥಿಕ ಶಿಸ್ತಿನೊಟ್ಟಿಗೆ ಮುಂದುವರಿಬೇಕಾ ಅನ್ನುವಂತಹದ್ದು ತರ್ಕ ಇದ್ದೇ ಇರುತ್ತೆ. ಕೇಂದ್ರ ಸರ್ಕಾರದ ಸಹಕಾರ ಕೂಡ ಇಂಪಾರ್ಟೆಂಟ್ ಅಲ್ವಾ? ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.